ಆ ಭಗವಂತನಿಗೆ ನಮ್ಮ ಕೂಗು ಕೇಳಿಸಿದೆ. ಈಕೆ ಪೂರ್ತಿ ಚೇತರಿಸ್ಕೊಳ್ತಾರೋ ಗುಣಲಕ್ಷಣಗಳು ಕಾಣಿಸ್ತಾ ಇವೆ. ಈಗ ಈ ಹುಡುಗಿಗೆ ಒಂದು ಗಿಡಮೂಲಿಕೆ ಅವಶ್ಯಕತೆ ಇದೆ. ಆ ಗಿಡಮೂಲಿಕೆ ನನ್ನ ಹತ್ರ ಇಲ್ಲ. ವೈದ್ಯರೇ, ಅದೆಲ್ಲಿ ಅಂತ ಹೇಳಿ. ಅದೆಷ್ಟು ದೂರ ಆದ್ರೂ ಇರ್ಲಿ, ನಾನು ಹೋಗಿ ತಗೊಂಡ್ಬಂದ್ಬಿಡ್ತೀನಿ. ಹಿಮಾಲಯ ಆದ್ರೂ ಪರವಾಗಿಲ್ಲ, ನಾನು ತಂದ್ಬಿಡ್ತೀನಿ. ಇರಪ್ಪ, ತಾಳ್ಮೆ ತಗೋ. ಇಲ್ಲಿಂದ ಒಂದು 25 ಕಿಲೋಮೀಟರ್ ದೂರ ಧನ್ವಂತರಿ ಆಯುರ್ವೇದ ಶಾಲೆ ಅಂತಿದೆ. ನಾನು ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೀನಿ. ನೀವು ಹೋಗಿ ಆ ಔಷಧಿನ ತಗೊಂಬಂದ್ಬಿಡಪ್ಪ. ದೇಹದಲ್ಲಿ ಚಲನ ಬಂದಿರೋ ಇಂಥ ಸಮಯದಲ್ಲಿ ಅದನ್ನ ಲೇಪನ ಮಾಡಿದ್ರೆ ಬಹಳ ಬೇಗ ಚೇತರಿಸ್ಕೊಂಡ್ಬಿಡ್ತಾರೆ. ಆಕೆಗೆ ಪ್ರೆಗ್ನೆಂಟು ಬಂದ್ಬಿಡತ್ತೆ. ನೀನ್ ಕೊಟ್ಟ ಮಾತನ್ನು ಕೂಡ ಉಳಿಸ್ಕೋಬಹುದು. ಅವಳನ್ನ ಆಮೇಲೆ ಕರ್ಕೊಂಡು ಹೋಗ್ಬೋದು. ನೀವು ಹೇಳ್ತಾ ಇರೋದು ನಿಜ ತಾನೆ? ಎಲ್ಲ ಸರಿ ಹೋಗುತ್ತಾ? ಖಂಡಿತ ಸರಿ ಹೋಗುತ್ತೆ. ಹೌದು, ಈಗ ನಾನು ಅದನ್ನು ಹೋಗಿ ತಗೊಂಡ್ಬರೋವರೆಗೂ ಇಲ್ಲಿ ಯಾರಾದರೂ ಇರ್ಬೇಕಲ್ಲ? ನೀನೇನು ಆಲೋಚನೆ ಮಾಡಬೇಡ. ನಾನು ಇಲ್ಲೇ ಇದ್ದು ನೋಡ್ಕೋತೀನಿ. ಅದು ಅಲ್ಲದೆ ಈಕೆನ ನೋಡ್ಕೋತಾರ ಹೆಂಗಸು ಕೂಡ ಇಲ್ಲೇ ಇದ್ದಾಳೆ. ಸರಿ, ಹೋಗ್ಬಿಟ್ಟು ಅವಳನ್ನ ಕರ್ಕೊಂಬರ್ತೀನಿ. ಆಯ್ತು. ಗುರುಗಳೇ, ಅಂದಾಗೆ ಅದ್ರ ವಿಳಾಸ ಒಂದ್ಸರಿ ಹೇಳ್ತೀರಾ? ಅದು ನನ್ನ ಫೋನಲ್ಲಿದೆ. ಪೂರ್ತಿ ವಿಳಾಸನ ನಿನಗೆ ಕಳಿಸ್ಕೊಡ್ತೀನಿ. ಒಂದು ನಿಮಿಷ ಬಂದ. ಅರ್ಚನಾ, ವೈದ್ಯರು ಹೇಳಿದ್ ಕೇಳಿಸ್ಕೊಂಡ್ಯಾ? ಅವ್ರು ಹೇಳಿರೋ ಔಷಧಿನ ನಾನು ತಗೊಂಡು ಬಂದು ಕೊಟ್ರೆ ನೀನು ಗುಣ ಆಗ್ಬಿಡ್ತೀಯ ಅಂತೆ. ಮೊದಲಿನ ಥರ ಎದ್ದು ಓಡಾಡ್ಬೋದು. ನಂಬಕ್ಕಾಗ್ತಿಲ್ಲ ನನಗೆ. ಲಕ್ಷ್ಮಣನ್ಗೆ ಇದೇ ಥರ ಸಮಸ್ಯೆ ಆದಾಗ ನಮ್ಮ ಬಾಸ್ ಆಂಜನೇಯ ಹೋಗಿ ಸಂಜೀವಿನಿ ತಗೊಂಬಂದ್ರಲ್ಲ, ಅದೇ ಥರ ಇವಾಗ ನಾನು ನಿನಗೋಸ್ಕರ ಹೋಗಿ ಔಷಧಿ ತಗೊಂಡ್ಬರ್ತೀನಿ. ಆದಷ್ಟು ಬೇಗ ಇಲ್ಲಿಂದ ಹೊರಟು ಬಿಡೋಣ, ಆಯ್ತಾ? ಬೇಗ ಬಂದ್ಬಿಡ್ತೀನಿ. ಗುರುಗಳೇ, ಜೋಪಾನವಾಗಿ ನೋಡ್ಕೊಳ್ಳಿ. ಅಮ್ಮ, ನೀವು ಅಷ್ಟೇ ಹುಷಾರಾಗಿ ನೋಡ್ಕೊಳ್ಳಿ. ನಾವಿಬ್ರು ನೋಡ್ಕೋತೀವಿ ಅಂತ ಹೇಳಿದ್ವಲ್ಲ. ಬೇಗ ಹೋಗ್ಬಿಟ್ಟು ಬೇಗ ಬಂದ್ಬಿಡಪ್ಪ. ಆಯ್ತು ಗುರುಗಳೇ. ಸರಿ. ಅಮ್ಮ, ಸರಿ, ಜ್ಯೋತಿಷಿ ಅವ್ರನ್ನ ಇಲ್ಲೇ ಕರೆಸ್ತೀನಿ. ಅದೇನಿದೆ ಕ್ಲಾರಿಟಿ ತಗೊಳ್ಳೋಣ ಅಂತ ಹೇಳಿದೆ. ವೀರಣ್ಣ ಅವ್ರು ಇಲ್ಲ ಅರ್ಜೆಂಟ್ ಕೆಲಸ ಇದೆ ಅಂತ ಹೊರಟೆ ಹೋಗ್ಬಿಟ್ರು. ಆಯ್ತು, ಓಕೆ. ಸುಮಕ್ಕ, ನೀವಾದ್ರೂ ಇರ್ತೀರಲ್ಲ, ಕರೆಸ್ತೀನಿ, ಮಾತಾಡೋಣ ಬಿಡಿ ಅಂತ ಹೇಳಿದ್ರೆ ಅವರು ಒಪ್ಕೊಳ್ಳಿಲ್ಲ. ಅರ್ಚನಾಗೆ ಅವ್ರ ಅಣ್ಣ ಅದಕ್ಕೆ ಮಾತು ಅಂದ್ರೆ ತುಂಬಾ ಬೆಲೆ ಅಮ್ಮ. ನನಗೆ ನಡುವೆ ಬೆಲೆನೇ ಕೊಡ್ತಾ ಇಲ್ಲ ಅರ್ಚನಾ. ಅವ್ರ ಅಣ್ಣ ಅದಕ್ಕೆ ತಾಳ ಹಾಕ್ತಾ ಇದಾರೆ. ಏನು ಅಂತ ಗೊತ್ತಿಲ್ಲಮ್ಮ. ಯಾಕೆ ಈ ತರ ಮದುವೆ ಮಾಡ್ಕೊಟ್ಮೇಲೆ ಗಂಡ ಹೆಂಡತಿನ ಜೊತೆಲಿರಕ್ ಬಿಡ್ಬೇಕು ತಾನೆ? ಆದ್ರೆ ಅರ್ಚನೆಗೆ ಅವ್ರ ಅಣ್ಣ ಅದಕ್ಕೆ ಮಾಡ್ತಾ ಇರೋದು ಅರ್ಥ ಆಗ್ದಲೆ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಿರಳಮ್ಮ. ಅಷ್ಟೇ ಅಲ್ಲಮ್ಮ, ನಾನು ಹೆಂಡತಿ ಜೊತೆ ಎಲ್ಲೂ ಹೊರಗಡೆ ಹೋಗ್ಬಾರ್ದು ಅಂತ ಸುಮಕ್ಕನು ಹೇಳ್ಬಿಟ್ರು. ವೀರಣ್ಣ ಬರೋವರೆಗೂ ಕರ್ಕೊಂಡು ಹೋಗ್ಲೇಬಿಡಿ ಅಂತ ಹೇಳ್ತಿದ್ದಾರೆ. ಸುಶಾಂತ, ಎಲ್ಲ ಆರಾಮಾಗಿ ನಡ್ಕೊಂಡು ಹೋಗೋ ಟೈಮಲ್ಲಿ ಯಾಕಪ್ಪ ಈ ಪೀಕ್ಲಾಟಗಳೆಲ್ಲ? ಅದೇ ನನ್ಗೂ ಆಶ್ಚರ್ಯ ಆಗ್ತಿದೆ ಅತ್ತೆ. ಇದರಿಂದ ಏನ್ ಕಾರಣ ಇರ್ಬೋದು? ಮಂತ್ರ ಏನಾದ್ರೂ ಕಿತಾಪತಿ ಮಾಡಿರ್ಬೋದಾ? ಅದಕ್ಕೆ ಮಂತ್ರ ಇಂದ ಸಮಸ್ಯೆ ಆಗಿದ್ದಿದ್ರೆ ಅದನ್ನ ನನ್ನ ಹತ್ರ ಹೇಳ್ಬೋದಲ್ವಾ? ಮೊದ್ಲೆಲ್ಲ ನನ್ನನ್ನು ಕರೆದು ಈ ತರ ಆಯ್ತು ಅಂತ ಹೇಳ್ತಿದ್ರು ತಾನೆ. ಈಗ ಮಾತ್ರ ಯಾಕೇನು ಹೇಳ್ತಿಲ್ಲ? ಅದೇ ಲಾಜಿಕ್ ನನಗೆ ಮಿಸ್ ಹೊಡಿತಾ ಇರೋದು. ನೀನ್ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ಸುಶಾಂತ್. ಒಂದ್ ವೇಳೆ ಅವ್ರಿಗೆ ಮಂತ್ರದಿಂದ ಸಮಸ್ಯೆ ಆಗಿದ್ದಿದ್ರೆ ನಿನ್ನ ಹತ್ರನೇ ಹೇಳ್ಬೋದಾಗಿತ್ತು. ಯಾಕೆ ಈ ತರ ಗೊಂದಲ ಮಾಡ್ಕೋತಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ. ಸಾಧನಾ, ಸುಶಾಂತ, ಸುಮ್ನೆ ಹಾಗೆಲ್ಲ ಗೊತ್ತಿಲ್ಲದೆ ವೀರಣ್ಣವ್ರ ಬಗ್ಗೆ ಹೀಗೆಲ್ಲ ಮಾತಾಡ್ಬೇಡ್ರಪ್ಪ. ಏನಮ್ಮ ನೀನು? ನಾನೇನೋ ವೀರಣ್ಣ ಅವ್ರ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇದ್ದೀನಿ ಅನ್ನೋ ತರ ಮಾತಾಡ್ತಿದ್ಯಲ್ಲ. ಇಲ್ಲಿ ನಡೀತಾ ಇರೋದು ನೋಡಿದ್ರೆ ನನಗೆ ಹಾಗೆ ಅನಿಸ್ತಾ ಇದೆ. ಅಮ್ಮ ಅವ್ರ ಮನ್ಸಲ್ಲಿ ಏನೋ ಇಟ್ಕೊಂಡೇ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಅದೇನು ಅಂತ ಗೊತ್ತಾಗ್ತಿಲ್ಲ. ಈ ತರ ಎಲ್ಲ ಮಾಡ್ಬಿಟ್ಟು
ಆಮೇಲೆ ನನ್ ಮುಂದೆ ಬಂದು ಕೈ ಮುಕ್ಕೊಂಡು ನಿಂತ್ಕೊಂಡು ತಪ್ಪಾಯ್ತು ಕ್ಷಮಿಸ್ಬಿಡಿ ಅಂತ ಅಂತಾರೆ. ಈ ಮನುಷ್ಯ ಮನ್ಸಲ್ಲೊಂದು ಆಚೆ ಒಂದು ಬಿಹೇವ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಅವ್ರ ಹೆಂಡ್ತಿನೂ ಹಾಗೆ ಅಂತ ಅನಿಸ್ತಾ ಇದೀಯಮ್ಮ. ಸುಮಕ್ಕನೂ ಅಷ್ಟೇ. ಅತ್ತಿಗೆ ಅದ್ರೇನಂತೆ, ತಾಯಿ ಸ್ಥಾನದಲ್ಲಿರೋರಿಗೆ ಅದೆಲ್ಲ ಅರ್ಥ ಆಗಲ್ವಾ? ಹೆಣ್ಣು ಕೊಟ್ಟು ಮದುವೆ ಮಾಡಿದ್ಮೇಲೆ ನೆಟ್ಟಿಗೆ ಗಂಡಿನ ಜೊತೆ ಸಂಸಾರ ಮಾಡೋದಕ್ಕೆ ಬಿಡಬೇಕು. ಈ ಥರ ಮನೆ ಕರ್ಕೊಂಡು ಕೂರ್ಸ್ಕೊಂಡ್ಬಿಟ್ರೆ? ಸುಶಾಂತ ಹೀಗೆಲ್ಲ ಏನೇನೋ ಕಲ್ಪನೆ ಮಾಡ್ಕೊಂಡು ಮಾತಾಡೋದು ತಪ್ಪು ಕಣೋ. ಅಮ್ಮ, ನಾನು ಮಾತಾಡ್ತಾ ಇರೋದು ತಪ್ಪು ಅಂತಾದ್ರೆ ಅವ್ರು ಮಾಡ್ತಾ ಇರೋದು ತಪ್ಪೇ ಅಂತ ನನ್ನ ಅಭಿಪ್ರಾಯ ಅಮ್ಮ. ಅರೆ ಅರ್ಚನಾ, ಅರ್ಚನಾ, ಬಾಮ್ಮ. ಬಾಮ್ಮ. ಯಾಕಲ್ಲೇ ನಿಂತ್ಬಿಟ್ಟೆ? ಬಾ ಬಾ ಅರ್ಚನಾ, ಬಾಮ್ಮ. ಬಾಮ್ಮ. ಏ ಅರ್ಚನಾ, ಅರ್ಚನಾ. ಅರ್ಚನಾ, ಅರ್ಚನಾ. ಏಯ್ ಸುಶಾಂತ. ಏನು ಸುಶಾಂತ ನೀನು ನಿಮ್ಮತ್ಗೆ ಏನೋ ಮಾತಾಡ್ತಾ ಇದ್ರಿ. ಪಾಪ ಅರ್ಚನಾ ಒಂದ್ ಹೆಜ್ಜೆ ಒಳಗಡೆ ಇಟ್ಟೋಳು ಬರ್ಲೇ ಇಲ್ಲ, ಹಾಗೆ ಹೊರಟೋದ್ಲು. ಹೋಗಪ್ಪ, ಇಲ್ಲೇ ಎಲ್ಲೋ ಹೋಗ್ತಿರ್ತಾಳೆ, ಕರ್ಕೊಂಡ್ ಬರೋಗೋ. ಹೋಗಪ್ಪ. ಅಮ್ಮ ಹೋದ್ರೋಗ್ಲಿ ಬಿಡಮ್ಮ. ನಾನೇನು ಇಲ್ದೇ ಇರೋದನ್ನ ಹೇಳಿದ್ವಲ್ಲ, ನಡೀತಿರೋದನ್ನ ತಾನೇ ಹೇಳಿರೋದು. ತಪ್ಪಾಗಿ ಅರ್ಥ ಮಾಡ್ಕೊಂಡು ಹೋದ್ರೆ ನಾನೇನ್ ಮಾಡಕ್ಕಾಗತ್ತೆ? ಅಲ್ಲಪ್ಪ ಸುಶಾಂತ್, ಹಾಗಂತ ಹೀಗೆ ಬಿಡಕ್ಕಾಗತ್ತಾ? ಹೋಗಪ್ಪ. ಅಲ್ಲ, ಒಂದ್ ಹೋಗಿ ಇನ್ನೊಂದಾದ್ರೆ ಏನ್ ಮಾಡೋದು? ಹೋಗಪ್ಪ ನೀನು. ಅದ್ಗೆ ನಾವೇನ್ ಮಾಡಕ್ಕಾಗತ್ತೆ? ಅವ್ರ ಅಣ್ಣ ವೀರಣ್ಣ ಬರ್ಲಿ ಬಿಡಿ. ಅವ್ರ ಅಣ್ಣ ಬಂದ್ಮೇಲೆ ಅವ್ರ ಹತ್ರ ಮಾತಾಡಿ ಏನ್ ಸಮಾಧಾನ ತಂದ್ಕೋಬೇಕು ಅದನ್ನ ತಂದ್ಕೊಳ್ಳೋಣ. ಅಲ್ಲಿವರೆಗೂ ನಾವ್ಯಾರು ಏನು ಹೇಳೋದು ಬೇಡ, ಕೇಳೋದು ಬೇಡ. ಇದನ್ನ ಇಲ್ಲಿಗೆ ಬಿಟ್ಬಿಡಿ, ಏನಾಗುತ್ತೋ ಆಗ್ಲಿ. ಅಲ್ಲಪ್ಪ ಸುಶಾಂತ್. ಸುಶಾಂತ, ಅತ್ತೆ, ಅದು ನಂಗ್ಯಾಕೋ ಸುಶಾಂತ್ ಹೇಳ್ತಾ ಇರೋದು ಸರಿ ಅನ್ನಿಸ್ತಾ ಇದೆ. ಅಲ್ಲ, ಈಗ ಅವ್ನು ಹೋಗಿ ಮಾತಿಗೆ ಮಾತು ಬೆಳೆದು ಮತ್ತೆ ಏನೇನೋ ದೊಡ್ಡ ಸಮಸ್ಯೆ ಆಗೋದು ಬೇಡ. ಅತ್ತೆ, ನೀವು ಸ್ವಲ್ಪ ಸಮಾಧಾನವಾಗಿರಿ. ಅಲ್ಲಮ್ಮ ಸಾಧನಾ, ಪಡಬಾರ್ದು ಪಾಡ್ಪಟ್ಟು ಆಗತ್ತೋ ಇಲ್ವೋ ಅನ್ನೋ ಆತಂಕದಲ್ಲೇ ಈ ಮದ್ವೆ ಮಾಡಿ ಮುಗಿಸಿದೀವಿ. ಎಲ್ಲಾ ಸಮಾಧಾನ ಆಯ್ತು ಅನ್ನೋ ಸಂದರ್ಭದಲ್ಲಿ ಇದ್ಯಾಕಮ್ಮ ಈ ತರ ಏನೋ ಸಮಸ್ಯೆಗಳು ಉಟ್ಕೋತಾ ಇದೆ? ಈ ಶಾಂತಿ ನಿವಾಸದ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ನಗೋರ್ ಮುಂದೆ ಜಾರ್ ಬಿದ್ದಾಗಿದೆ ಅಷ್ಟೇ. ಅಯ್ಯೋ ಅತ್ತೆ, ಆ ಥರ ಎಲ್ಲ ಏನೂ ಆಗಲ್ಲ. ನೀವು ಸುಮ್ಮನಿರಿ, ಸಮಾಧಾನವಾಗಿರಿ. ನೀನು